ಒಬ್ಬೇಕಿನ ಇರ್ಲಿ ಇವ್ರು ಈಗ ಹೊಲ ಮುಟ್ಟೋದು 12 ಹೊಡಿತೈತಿ. ಹೋಗಿ ಕೈ ಇಡೋದ್ರಾಗ ಮತ್ತು ಇವ್ರು ಪಿಸ್ರಿಯಾರ ಧಾರಾವಾಹಿ ಸಂಜೆ ಮುಂದೆ 4:15ಗೆ ಕೈ ಬಿಡ್ತಾರೆ. ದಿನಕ್ಕೆ 300 ರೂಪಾಯಿ ಪಗಾರ ತೊಗೊಂಡು ನೆಟ್ ಕೆಲಸ ಮಾಡೋದು ಗೊತ್ತಿಲ್ಲ. ಹಿಂಗೆ ಮಾಡಿದ್ರೆ ಏನೇವ ನಂದು ಹೊಲ್ದಾನ ಬಾಳೆವು ಪುಟ್ಟಪುರ ರೊಕ್ಕ ಹೊಕ್ಕತಿ ಮತ್ತು ಮೈ ಮೇಲೆ ಏನು ಈ ಸರಿ ಸಾಲ ಮಾಡಿಲ್ಲ ಹಾಕೇವಿ. ಇವ್ರು ಆಳಿಗೆ ರೊಕ್ಕ ಕೊಟ್ಕೊಂತ ಕುಂತ್ರೆ ನಾವು ಯಾವಾಗ ಉಜ್ಜೊಳಬೇಕಪ್ಪ ಯಪ್ಪ ದೇವ. ಅದಕ್ಕೆ ನಮ್ಮಪ್ಪ ಹೇಳ್ತಿದ್ದ, ಬೇಬರ್ಸಿ ಸಾಲಿಗೆ ಹೋಗ್ತೇನೆ ಏನಂತೀಯ, ನಿನಗೆ ಸಾಲಿ ಕಲಿಯೋ ವಯಸ್ಸಿನ ಸಾಲಿ ಕಲಿಬೇಕು, ಇಲ್ಲಾಂದ್ರೆ ಮುಂದೆ ಗುರ್ತಕೈತಿ ನಿನಗೆ ಬಣ್ಣ. ಅದಕ್ಕೆ ನಮ್ಮಪ್ಪ ಬಡ್ದಾಡ್ತಿತ್ತು, ಸಾಲಿ ಕಲಿಯ ಬೇಬರ್ಸಿ ನಿನಗೆ, ಇಲ್ಲಾಂದ್ರೆ ಏನೈತಿ ಮುಂದೆ. ನಮ್ಮಪ್ಪನ ಮಾತು ಕೇಳಲಿಲ್ಲ. ಸಾಲಿಗೆ ಹೋಗೋನ್ನುತ್ತಲೇನ ಮ್ಯಾಳಿಗೆ ಹತ್ತಿ ಮುಚ್ಕೊಂಡು ಕುಂದಿರ್ತಿದ್ದೆ 5 ಗಂಟೆ ಆಗೋ ಮಟನು. ಈಗ ಗೊತ್ತಾಕತಿ, ಕಲ್ತಿದ್ರೆ ನಾನು ಒಂದಿಟ್ಟು ಏನ್ರ ನೌಕರಿ ಪಾಕ್ರಿಗೆ ಹೋಗಿದ್ನಿ. ಏನ ಇದು ಯಾರಿಗೆ ಬೇಕಾಗಿತ್ತು ಇಂಥ ಜೀವನ? ಇವ ಮಾಡಿದ್ದು ಹಾಳು ಅಂದಾರಲ್ಲ, ಸುಳ್ಳಲ್ಲದು. ಪ್ರೇಮಕ್ಕ ಬಾಳತ್ತ ಬಂದೆ ಯವ್ವ ಚಮ್ಮಕ್ ಚಲೋ. ಏನಲ್ಲಿ ನೀನು ಎಷ್ಟೊತ್ತದ ಬರೋದು, ಈ ಕಂಡಬಿಟ್ಟು ಹೊತ್ತಾತ್ ನಾ ಇಲ್ಲಿ ಬಂದಿಂತ ಒಬ್ಬಿಗ್ನ ಹಾಯಾಕ್ತಾರಿಲ್ಲ ನೀವು. ಯವ್ವ ನಾನು ಇನ್ನಂಗ ಅಲ್ವ, ನಮ್ದು ಅತ್ತಿ ಮನೆ ಸೊಸಿ, ನಾನು ಅತ್ತಿದು ಮಾವಂದು ಗಂಡಂದು ಎಲ್ಲ ಮುಗಿಸ್ ಬರ್ಬೇಕಂದ್ರೆ 10 ಗಂಟೆ ಆಕೈತೆ ನೋಡುವ. ಬಾ ಅಂದ್ರೆ ನಾಳೆಯಿಂದ ಬರ್ತೇನೆ, ಇಲ್ಲಂದ್ರೆ ಬಿಟ್ಟೆ ಅಷ್ಟೇ. ಇಕ್ಕಿದು ಯಮ್ಮಕ್ಕ ನೋಡಿಕ್ಕಿದು ಎಷ್ಟರ ಬೇಕಿಕ್ಕಿದು. ನಂದು ಮಳೆ ಮಾಡಿ ಆಗಾಕತ್ತೈತಿ, ಓಡಾಡಕತ್ತೈತಿ ಮಳೆ ಈಗ ಆಗಂತತಿ. ದೌಡ್ ಮಾಡಿ ಕಳೆ ತೆಗಿಬೇಕಂತ ತಡ್ಕೊಂಡು ಎಲ್ಲಾರು ನಿನ್ನ ಇತ್ತು ನಿಂದು ಏನು ಹೇಳಿ. ಎಷ್ಟು ಮಂದಿ ಹೋಗೋದ? ಇಬ್ರನ ಯವ್ವ, ನಾ ಕಾಳು ಮಾಡೀನಿ ನಿನ್ನೆ. ಅವರಿಬ್ಬರು ಇನ್ನೂ ಪುಣ್ಯ ತೆಗಿತಾರೆ, ಎಷ್ಟೊತ್ತಿಗೆ ಬರ್ತಾರ ಏನು. ಪ್ರೇಮಂದು ಅಕ್ಕ ಬಾಳ್ಗೆ ಹೊತ್ತಾತ್ರಿ ಬಂದು. ಅಕ್ಕೆಲ್ಲದಾಳೆ ಪಾರಿ ಬರಲಿಲ್ಲ, ಆಕಿ ಕರ್ಕೊಂಡ್ಬರ್ಬೇಕಿಲ್ಲ ಬರಗುಂದೆ. ನಮ್ದಕ್ಕೂ ಏನು ಗೊತ್ತು ಪ್ರೇಮಂದು ಅಕ್ಕ, ಅವರು ಬಂದಾರಂತ ಮಾಡಿದ್ವಿ ನಾವು. ಅಯ್ಯೋ ನಿಂತ ಬಿಟ್ರಲ್ಲ ನೋಡ್ರಿ, ಹೊತ್ತಕತಿ ಬರೋದ ಈಗ ಬಂದಾಳ ನೆಟಾರ್ಸ್ಕೊಂಡು. ಎಟ್ಟಿರ್ಬೇಕಿಕ್ಕಿದು ಊರ ದಿಮಾಕ, ಏನಕ್ಕಿನ ಹೊಲದ ಮಾಲಕ್ತಿ ಮಾಡ್ದಂಗೆ ಮಾಡ್ತಾ. ನೋಡ್ರಿವ ಅಂತೂ ಬಂದ್ರೆ 11ಕ್ಕರ. ಹೌದು, ನಿಮ್ಮ ಎಲ್ಲರೂ ರೊಟ್ಟಿ ಗಂಟೆ ಇಲ್ಲದಾವಲೆ? ಹಾದ ಪ್ರೇಮಕ್ಕ, ಪೂಜಾರ್ ಹುಡುಗ ಟ್ಯಾಕ್ಟರ್ ತೊಗೊಂಡು ಹೊಟ್ಟಿತ್ವ ಆ ಕಡೆ ನಿಮ್ಮ ಹೊಲದ ಕಡೆನ. ಬಡ 3 ಮಂದಿನೂ ರೊಟ್ಟಿ ಗಂಟ ಅದ್ರಾಗಿಟ್ಟು ಕಾಸೇವಿ. ಮತ್ತು ನಿಂದೆಲ್ಲೈತೆ ರೊಟ್ಟಿ ಗಂಟೆ ಪ್ರೇಮಕ್ಕ? ನಾನು ಕಟ್ಟಿಟ್ಟು ಬಂದೇನೆ, ನಮ್ಮ ಮನೇನವ ಬರ್ತಾನ, ಇನ್ನಟ್ಟು ತಡದು ತೊಗೊಂಬರ್ತಾನೆ. ನೋಡ್ರಿ ಹೆಜ್ಜೆ ಹಾಕ್ರಿ. ಇವತ್ತಂತರೂ ನಾವು 4 ಗಂಟೆಗೆ ಕೈ ಬಿಡ್ತೇವೆ ನೋಡುವ ಪ್ರೇಮಕ್ಕ. ಯಾಕಂದ್ರೆ ನೀನು ಕಾದಂಬರಿ ಸತ್ತಾಳ ಅಂತ ತೋರ್ಸ್ಯಾರ. ಇವತ್ತು ಏನು ಕತೆ ಏನೋ, ಒಟ್ಟು ಅದು ಹತ್ತದ್ರಾಗ ನಾವು ಮನೆಯಾಗಿರ್ಬೇಕು. 4 ಗಂಟೆಗೆ ಕೈ ಬಿಡ್ತೇವೆ ನೋಡು. ಅಲ್ಲ ಇನ್ನೂ ಸಾಲ ಹಿಡಿದಿಲ್ಲ, ಆಗಲೇ ಬಿಡೋದು ಹೇಳಕತ್ತಿಯಲ್ಲ ನನಗೆ. ಆಕಿ ಕಾದಂಬರಿ ಸತ್ರ ಆಕಿ 300 ರೂಪಾಯಿ ಹಾಕಿ ಕೊಡ್ತಾನೆ ಪಗಾರ, ಇನ್ನು ಹಾಕಿ ಕೊಡ್ತೇನೆ. ಸರಳ ಇವತ್ತು 6 ಗಂಟೆ ಮಟ್ಟ ಮಾಡೋಣ. ಈಗ ಮುಂಜಾನೆ ಬರೋದ ಹೊತ್ತಾಗಿ ಬಂದಿರಿ 1 ತಾಸು ನೋಡುವ. ನನಗಂತರೂ ಕಾದಂಬರಿ ಧಾರಾವಾಹಿ ನೋಡ್ಲಿಕ್ಕೆ ನಿದ್ದೆ ಬರಂಗಿಲ್ಲ. ನಾನು 4 ಗಂಟೆಗೆ ಬಿಡ್ತೀಯ ಅಂದ್ರೆ ತೆಗಿತೇನೆ ಕಳೆವು, ಇಲ್ಲಾಂದ್ರೆ ನೀನು ಹೊಲನೂ ಬೇಡ, ನಿನ್ನ ಪಗಾರ ಬೇಡ, ಹೊಂಟೆ ನಾನು. ಓಯ್ ಬಾರ ಇವ, ನೀನು 4 ಗಂಟೆಗೆ ಯಾಕೆ ಕಾದಂಬರಿ ಟಿವಿನ ತಂದು ಕೊಡ್ತೇನೆ ಅಂತ. ಇಲ್ಲೇ ಬಾ ಬಾ ಬಾ, ಸಾಲು ಹಿಡಿ ಬಾ. ತಗೋರುವ ಬಾ ಬಾ, 2 ಸಾಲು ತಗೋರಿ, ಮಳೆ ಮಾಡಾಕತ್ತತಿ. ಪ್ರೇಮಕ್ಕ ನೋಡೋಕಿದು ಧಾರಾವಾಹಿ ಚಟ ನೋಡೋಕಿದು ಎಷ್ಟೈತಿ. ಅದಕ್ಕೆ ಅವ್ರ ಹತ್ತಿಕ್ಕಿ ಹೆಟ್ಟದ ಮತ್ತೆ ಅದಂತ ನೀರು ಬಿಡಾಡಿಗೆ ಹಗ್ರ ಇಲ್ಲಿಕ್ಕಿ ಗಿಡದ ಸುತ್ತಲೂ ಕಾಯಿಡ್ಸ್ಬಿಡ್ರಿ. ಸಣ್ಣನ ಹೋಗಿ ನಿಂತದ ಮತ್ತೆ ಆಟ 2 ದಿನಕ್ಕೆ ಮತ್ತೆ ಸಿಗುತ್ತೆ ಇಂಥದ್ದು ಹಾಕ್ಯತದ. ಮಾತವ ನಿಮ್ಮ ಮತ್ತೆ ಯಾಕಲಿ ಮನೆ ಬಾಯ್ ಮಾಡಕತ್ತಿದ್ಲ? ಇವ ಆಕಿದು ಇರುವುದೇ ನೋಡು. ಇವ ಪ್ರೇಮಂದು ಅಕ್ಕ ಉಪ್ಪಿಟ್ಟಿಗೂ ಎಣ್ಣೆ ಕಡಿಮೆ ಹಾಕೀನಿ ಅಂತ ಜಗಳ ಮಾಡ್ಯಾಳು. ಮಾಡಿ ನಮ್ಮ ಸೌತಿಗೆ ಮನೆಗೆ ಹೋಗ್ಯಾಳಕಿ. ಮಗಗ ನೋಡಿದ್ರೆ ಚಂದ ಸಾಲಿ ಕಲಿಸಿಲ್ಲ, ಏನೂ ಇಲ್ಲ. ದುಡೀತು ಮತ್ತು ಕುಡಿಯೋದು 2 ಕಲಿಸ್ಯಾಳು. ಮತ್ತು ಇದ್ದಿದ್ರಾಗ 4 ಮಕ್ಕಳು ಜೋಪಾನ ಮಾಡಿ ದುಡೋದು ಮತ್ತು ಏನೋ ಇದ್ದು ಮಾಡಿ ಹಾಕ್ತೀನಿ. ಮತ್ತು ಸಮಾಧಾನ ಇಲ್ಲ, ಅದು ಮಾಡಿ ಇದು ಮಾಡಿ. ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಹಾಕಿಲ್ಲ, ಪಲ್ಯಕ್ಕೆ ಖಾರ ಮಾಡಿ, ಬರೇ ಇದು ಹೇಳಿ 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 ಸಾಕಾಗಿ ಹೋಗ್ಬಿಟ್ಟೈತೆ ನಂಗೆ. ಇವು ಅಕ್ಕಿ ಮುದುಗಳ್ಳಾರ್ದು ಇರೋದೇ ಬಿಡಿ, ಎಲ್ಲರ ಮನೆಯಾಗ ಅದ ಹಾಡ ನೋಡು. ಹಾಲು ಬಾನ ಉಂಡು ಹಾಸು ಒಯ್ರಿವ ಅಂದ್ರೆ ನಾರ್ಯಾರ್ ಕಂಡು ನಾರ್ತೇವಂತಾರಂತವ್ರು. ಕ್ಯಾಸ ಮನ್ಯಾಗ ಹೋಗಿ ಸ್ವಲ್ಪ ಸಮಾಧಾನ ಮೇ ಸ್ವಲ್ಪ ಕುಂತೀವಿ ಅನ್ನಂಗಿಲ್ಲ ನೋಡು. ಏನು ಬರೀ ಬಟ ಚಲೋ ಇಕ್ಕಿದ್ ಮುಗಿತೈತಿ, ಅವಂದು ಕುಡಿದು ಬಂದು ಅವಂದು ಚಲೋ ಆಗ್ತೈತಿ. ಅದಕ್ಕೆ ನಾ ಯಾರ್ದಾರ ಕೆಲಸ ಹುಡುಕೊಂಡು ಹೊಲಕ್ಕೆ ಬಂದುಬಿಡ್ತೇನೆ. ಯಾಕಂದ್ರೆ ಮನೆಯಾಗಿದ್ದರೆ ಬರೀ ಪಿಟ್ಟು ಕೇಳೋದು. ಇವ ಎಲ್ಲರ ಮನೆಯಾಗೂ ಒಂದೊಂದು ನಮ್ನಿ ನೋಡಲಿ. ಇವ ನಮ್ಮ ತಿನ್ಕರು ದೇವು ಇದ್ದಂಗೆ. ಇವ ಮುಂಜಾನೆ ಎದ್ದು ರೊಟ್ಟಿ 1 ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಕಿವು ತಗೊಂಡು ತಿಂದು ಒತ್ತಟಿ ಕುಂತು ಬಿಡ್ತಾಳೆ. ಇತ್ತಾನ ಕಡ್ಡಿ ಇತ್ತಾಗ ಎತ್ತಿಡಂಗಿಲ್ಲ ನೋಡಿ. ಮತ್ತು ಬಂದರ ಮುಂದೆ ಆಚಾರ ಹೇಳ್ತಾಳೆ, ನಾವು ಅಷ್ಟು ದುಡ್ದೇವಿ, ನಾವು ಎಷ್ಟು ದುಡ್ದೇವಿ, ಅಷ್ಟು ಬುಟ್ಟಿ ರೊಟ್ಟಿ ಮಾಡೇವಿ, ಇಷ್ಟು ಬುಟ್ಟಿ ರೊಟ್ಟಿ ಮಾಡೇವಿ. ಸುಳ್ಳ ಸಸ್ತ್ಯಾರ ಮುಂದೆ ದೊಡ್ಡಸ್ತನ ಹೇಳ್ತಾಳೆ, ಅಷ್ಟು ಮಾಡೇವಿ ಇಷ್ಟು ಮಾಡೇವಿ. ನೋಡ್ದವ್ರು ಬೇಕಲ್ಲ ಸಾಕ್ಷಿ ಅದು. ನಮ್ಮತ್ತೆಂತೂ ಬಕ್ಬಾ ಹೊರಿಲಿ. ಅಲ್ಲ ಮಗ್ಗ ಕುಡಿಯೋಕೆ ರೊಕ್ಕ ಕೇಳಿದ್ರೆ 100 ರೂಪಾಯಿ ಕೊಡ್ತಾಳೆ ಸಂಜೆ ಮುಂದೆ. ಅದೇ ಹುಡುಗರು 10 ರೂಪಾಯಿ ಕೊಡ್ಬೇಕು ಬಿಸ್ಕಿಟ್ ತರ್ತೀವಿ ಅಂದ್ರೆ ಹೋಗ್ರಲ್ಲ ನಿಮ್ಮ ದುಡಿ ತಗೊಂಡು ಮುಕ್ಕಳರಿ ದಿನ 300 ರೂಪಾಯಿ ಪಗಾರ ತರ್ತಾಳೆ.
ಇಸ್ಕೊಂಡು ಹೋಗ್ರಿ ಅಂತ. ಇಂಥ ಮುದುಗಳ್ಳಿ ಐತೆ ನೋಡೋದು. ನನಗಂತೂ ಅತ್ತಿ ಕಾಟಿಲ್ಲವ ಯವ್ವ. ನನ್ನ ಮದುವೆಗಿಂತ ಮುಂಚೆನೇ ಶಿವನ ಪಾದ ಸೇರ. ಎಲ್ಲದಕ್ಕೂ ನಸೀಬ್ ಇರಬೇಕಲ್ಲ ಪ್ರೇಮಂದು ಅಕ್ಕ. ನಮ್ದು ನಸೀಬ ಖರಾಬಿದೆ ಅಕ್ಕ. ಅಲ್ಲಲ್ಲೇ ರೇಣಿ, ಲವ್ ಮ್ಯಾರೇಜ್ ಮಾಡ್ಕೊಂಡು ನೀನು ಮೊದ್ಲು ಗೊತ್ತಿದ್ದಿದ್ದಿಲ್ಲ ಅಂತಲೇ ನಿಮ್ಮ ಮತ್ತೆ ಹೆಂಗಿದ್ದಿದ್ದು ನಿನಗೆ ಯವ್ವ. ದೂರದ ಗುಡ್ಡ ನುಣ್ಣಗಂತ ಅದ್ರ ಮೆಂಡಗಡಿಗೆ ಎಕ್ಲಿ ಮದುವೆ ಆಗಿನ ಗೊತ್ತಾತೆಲ್ಲ. ಅದಕ್ಕೆ ಪ್ರೀತಿಗೂ ಕಣ್ಣಿಲ್ಲದ ಕುರುಡ ಅಂದಾರು. ಪ್ರೀತಿ ಕರಡೆ ಆಕಿ ಪ್ರೀತಿ ಕುರುಡು ಅಂತ ಹೇಳಕತ್ತಾಳ. ಅದೇ ಹೇಳಿದ್ದು ರೀ ಇನ್ನೊಂದು ಅಕ್ಕ. ಕುರುಡ ಏನು ಕುಂಟ ಮಾಡಿದವ್ರಿಗೆ ಗೊತ್ತಿರ್ತೈತಿ, ನಮಗೇನು ಗೊತ್ತಿರ್ತೈತಿ. ಪರೊಂದು ಅಕ್ಕ, ನಿಮ್ಮದು ರಿಲೇಷನ್ಗೂ ಮದುವೆ ಮಾಡ್ಯಾರು, ನಿಮ್ಮದು ಲವ್ ಮ್ಯಾರೇಜು. ನೀವು ಎಲ್ಲಿ ಲವ್ ಮ್ಯಾರೇಜ್ ತರ್ತೀಯಪ್ಪ ಅಥವಾ ಮೇನ ತೊಟ್ಟಲ್ದಾಗೇನ ಹೆಸರು ಇಟ್ಟಿದ್ರಂತ ನಮ್ಮ ಮನ್ಯಾನವಂಗ. ಎಲ್ಲಿ ಗಂಡು ಸಿಗಂಗಿಲ್ಲ ಅನ್ನೋರಂಗೆ ಓಸು ಕುಡೆ ಇಟ್ಟು ಅವಂಗ ಕಳ್ಳಾಗಂತೇಳಿ ನನ್ನ ಗಂಟು ಹಾಕಿ ಓಸು ಕುಂತ ನೋಡಿ ಫೋಟೋದಾಗ. ನನ್ನ ಇಲ್ಲಿ ಈಗ ಹಚ್ಚಿ ನಿಂದು ಲವ್ ಮ್ಯಾರೇಜನ? ಎಲ್ಲಿ ಲವ್ ಲಗ್ನ ತರ್ತೀಲಿ? 5ನೇ ಸಾಲಿಗೆ ಹೋಗಿದ್ದೆ, ಸಾಲಿ ಬಿಡಿಸಿ ಮದುವೆ ಮಾಡಿದ್ರು. ಮತ್ತು ನೀ ಸುಮ್ಮನೆ ಇದ್ದೆ. ಸಾಲಿ ಬಿಡಿಸ್ತಾರಂತೇಳಿ ಖುಷಿ ಆಯ್ತು, ಹ್ಞೂ ಅಂದ್ಬಿಟ್ಟೆ. ಇನ್ನೊಂದು ದಿನ ಬಿಟ್ಟಿದ್ಲು ಅಂದ್ರೆ ನಮ್ಮವ್ವ ನಾನು ಲವ್ ಮ್ಯಾರೇಜೇ ಮಾಡ್ಕೊತಿದ್ದೆ. ಏನು ಮಾಡ್ಬೇಕು, ಲವ್ ಮಾಡೋಕೆ ಟೈಮ ಕೊಟ್ಟಿಲ್ಲ. ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಏನೈತಿ, ಕಳ್ಳಾಗ ಮಾಡ್ಕೊಂಡ್ರೆ ಏನೈತಿ, ಹೊರಗೆ ಮಾಡ್ಕೊಂಡ್ರೆ ಏನೈತಿ? ಹಾಂ, ಏನೈತಿ? ಮಕ್ಕಳವು ಗಂಡಂದು ಯಾವುದು ಹುಚ್ಚು ಬಸಡಿ ನನ್ನ ಮಗ ಮಾಡಿದಾನು, ಅವಂದಕ್ಕ ಹಿಡದ ಹೊಡಿಬೇಕು. ಹೌದು ನೋಡ್ಪಾತವ, ಖರೆ ಹೇಳಿದಿ. ಹೌದಲೇ ರೇಣಿ, ನೀ ಲವ್ ಮ್ಯಾರೇಜ್ ಮಾಡ್ಕೊಂಡೆಲ್ಲೇ, ನಿನಗೆ ಯಾಕೆ ಮೋಸಾತ? ಇವ ಮದುವೆಗಿಂತ ಮುಂಚೆ ಬೈಕ್ ಮೇಲೆ ಓಡಾಡಿಸ್ತಿದ್ನ. ಹಾಂ, ಆಕಾಶದಾಗಿನ ಚಂದಪ್ಪನ ನಕ್ಷತ್ರನ ತೋರಿಸ್ತಿದ್ದ. ಮತ್ತು ಪೇಟ್ಯಾಗದು ಹೋದಾಗ ಪಾನಿಪುರಿ ವಡಾಪಾವು ಮತ್ತು ಅದೇನೇ ಬರ್ಗರು ತಿನ್ನಿಸ್ತಿದ್ದ. ನಿಂದ ಪುಣ್ಯ ಬಿಡ್ಲಿ ಇಷ್ಟೆಲ್ಲ ತಿಂದಿಯಾ? ಮತ್ತು ಅಷ್ಟು ಜೀವದಾನ ಮತ್ತೆ ಜಗಳ ಮಾಡ್ತೀವಿ ಅವನು ಕೊಟ್ಟಾಗ. ಮದುವೆಗಿಂತ ಮುಂಚೆ ಈಗ ಊರೆಲ್ಲ ಅಡ್ಡಾಡಿ ಯಾರ್ಯಾರು ಹೊಲ್ದಾಗ ಹೊರೆ ಅದಾವು ಕೇಳ್ಕೊಂಬಂದು ನನಗೆ ಹೇಳ್ತಾನೆ, ಇಂಥವ್ರು ಹೊರೆ ಅದಾವ ನೋಡು ಹೋಗು ಅಂತಾನೆ. ಈಗ ಒಂದು 5 ರೂಪಾಯಿ ಶೇಂಗಾ ತಂದು ಕೊಡು ಅಂದ್ರೆ ನಾಯಕಂತಾನೆ. ಏನು ಮಾಡ್ತೀ ಹೇಳ? ಹಂಗೆ ಬಿಡ್ಲಿ, ಅವು ಮದುವೆಗಿಂತ ಮುಂಚೆ ಅಷ್ಟು ಇರ್ತೈತಿ ಅವಕ್ಕ. ಮದುವೆಗಿಂತ 5 ವರ್ಷ ಆಗಿಂದ ಏನಾಕೈತನವ ಅವಕ್ಕೆ ಕಾಲನ್ ಕಸ ಹಾಕಿ ನೋಡು ಹೆಂಡ್ರ ಅಂದ್ರೆ. ಇವ ನಮ್ಮದು ಗಂಡನೂ ಹಂಗೆ ಮಾಡ್ತಿತ್ತು, 3ನೇಕು ಲಗ್ನ ಮಾಡ್ಕೊಂಡು ನೀನೇ ಭಾಳ ಚಂದದಿ ಅಂತ ಹೇಳಿ ಮಳ್ಳು ಮಾಡಿದ್ದು. 2 ಮಕ್ಕಳು ಹುಟ್ಟಿತು, ಆಮೇಲೆ 4ನೇದಕ್ಕೀಗ ಮದುವೆ ಮಾಡ್ಕೊಂಡು ಬಂದಾನು. ಏನು ಮಾಡಬೇಕು, ಸುಮ್ಮನೆ ಇರುವುದು. ತಿಳಿದು ನೋಡಿದ್ರೆ ಏನಿಲ್ಲ ನೋಡ್ಬೇ ಇದ್ರಾಗ. ಏನಿಲ್ಲ, ಏನೇನಿಲ್ಲ ನೋಡ್ರಿ. 2:30 ಆಯ್ತು, ಊಟ ಮಾಡೋಣ ತಡ್ರಿ. ನೀವೆಲ್ಲಿ ಹೊಂಟ್ರಿ? ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಹಂಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿರಿ. ಈ ವಿಡಿಯೋ ಬರೀ ತಮಾಷೆಗಾಗಿ ಮಾಡೀವಿ. ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.